ಮಾಡ್ಬೋದು ಇಷ್ಟರಲ್ಲೇ, ಅದನ್ನು ನೋಡೋಣ. ಒಟ್ಟಾರೆ ಇಲ್ಲ ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ 50 ಸಂವತ್ಸರದ ಕೆಲಸ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ನಮ್ಮ ದೇಶದ ದುಡ್ಡು ಹೋಗ್ರಿ ಅಡ್ಡಿಲ್ಲ, ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿದ್ರ ಏನು ಮಾಡಿದರು ಅನ್ನೋದು ಇದು ಗೊತ್ತಿರಲಿಲ್ಲ. ಮತ್ತು ಟ್ರಂಪ್ ಹೇಳಿದಕ್ಕೆ ಯಾಕೆ ಯುದ್ಧ ನಿಂತು ಅನ್ನೋದಕ್ಕೆ ಇವತ್ತಿಗೂ ಪ್ರಧಾನಿ ಉತ್ತರ ಕೊಡ್ತಾ ಇಲ್ಲ. ಇವೆಲ್ಲ ವಿಷಯ ಪ್ರಧಾನಿಯವ್ರಿಗೆ ಮಾತ್ರ ಗೊತ್ತು, ಅವರ ಕ್ಯಾಬಿನೆಟ್ಗೆ ಮಾತ್ರ ಗೊತ್ತು. ಅವ್ರು ಹೇಳಬೇಕಾಗಿದ್ದು ಜನರ ಮುಂದೆ ಹೇಳಬೇಕಾಗಿತ್ತು. ಇದಕ್ಕೆ ಕೇವಲ ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋದು ಮತ್ತೇನು ಮಾಡೋದು ಅಲ್ಲ, ತಾವು ಕೈಗೊಂಡಿದ್ದು. ಎಲ್ಲ ಪಕ್ಷಗಳ ಜನರನ್ನು ತೊಗೊಂಡು ಸಂಸದನ್ನು ತೊಗೊಂಡು 33 ದೇಶಕ್ಕೆ ಹೋಗಿರಪ್ಪ, ನೀವು ಇಲ್ಲಿ ಭಯೋತ್ಪಾದನೆ ಆಗಲಿಕ್ಕಂದ್ರೆ ಭಯೋತ್ಪಾದನೆ ಸಾಕಷ್ಟು ತೊಂದರೆ ಆಗಿದೆ, ಕಾಶ್ಮೀರ ತೊಂದರೆ ಇದೆ, ಕಾಶ್ಮೀರ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ, ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ, ಇದು ನಿಲ್ಲಿಸೋದಕ್ಕೆ ನಮಗೆ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ, ಒಂದು ಒಳ್ಳೆಯ ಮಾತು ನಮ್ಮ ಪರವಾಗಿ ಮಾತಾಡಲಿ ಅಂದ್ರೆ ಮೋಸ್ಟ್ಲಿ ನಾ ಎಲ್ಲ ನೋಡಿದಂಗೆ ಇಲ್ಲಿವರೆಗೆ ಯಾವ್ದು ಬಂದಿಲ್ಲ, ಇನ್ನು ಮುಂದೆ ಏನು ಬರ್ತದೋ ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತು ಇಲ್ಲಿವರೆಗೆ ಮಾತ್ರ ನಮ್ಮ ಪರವಾಗಿ ಒಂದೇ ಒಂದು ದೇಶ ಇಲ್ಲ ಭಾರತದ ದಾಳಿ ಸರಿಯದ ಅಂತ ಹೇಳಿಲ್ಲ. ಇವತ್ತು ಪಾಕಿಸ್ತಾನ ಪರ ನಿಂತರು, ಪಾಕಿಸ್ತಾನ ಪರ ಅಮೇರಿಕ ನಿಂತು, ಚೈನಾ ನಿಂತು. ಚೈನಾ ಸ್ವತಃ ತನ್ನ ವಿಮಾನವನ್ನು ಕೊಟ್ಟ ನಮ್ಮ ರಾಫೇಲ್ ವಿಮಾನ ಉಡಾಯಿಸಿದ್ರು ಅನ್ನೋ ಸಹಿತ ವರದಿಗಳಿದ್ದಾವೆ. ಅದನ್ನು ಇವತ್ತಿನವರೆಗೆ ಎಲ್ಲ ಗಳಿತಾ ಇಲ್ಲ. ಅಂದ್ರೆ ಇಲ್ಲಿಯ ಪರಿಸ್ಥಿತಿ ಈ ರೀತಿ ಇದ್ದಾಗ ಯಾವ ದೇಶ ಸಪೋರ್ಟ್ ಮಾಡೋದಿದ್ದಾಗ ಮತ್ತು ನಮ್ಮ ಸುತ್ತಲಿನ ಎಲ್ಲ ದೇಶಗಳು ಇವತ್ತು ನೀವು ಮೈನ್ಮಾರ್ ತೊಗೊಳ್ರಿ,